ಎಲ್ಲಿದೆ ಇದರಲ್ಲಿ ಮಾತಾಡೋದ್ರಲ್ಲೂ ಏನಾದ್ರೂ ಸಾಮ್ಯತೆ? ನೋಡಿ ಸರ್, ಅವ್ರು ಯಾರ್ಯಾರೋ ಅವ್ರುಗಳ ಕ್ಯಾರ್ ನೋಡಿ ಸರ್. ಏನಾದ್ರು ಯಾರಾದ್ರೂ ಇರೋ ಪ್ರಶ್ನೆ, ವಾಸ್ತವಕ್ಕೆ ಹತ್ರ ಇರೋ ಪ್ರಶ್ನೆ ನೀವೇನಾದ್ರೂ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಸುಮ್ಮನೆ ಅವ್ರಿಗೆ ಯಾರೋ ಅವ್ರಿಗೆ ಹಿಂದೆ ಸುಮ್ಮನೆ ನಾವು TV ಮುಂದೆ ಇನ್ನೊಬ್ಬರ ಬಗ್ಗೆ ಅಗರವಾಗಿ ಮಾತಾಡಬಾರ್ದು. ಬಟ್ ಏನಾದರೂ ವಾಸ್ತವಕ್ಕೆ ಹತ್ರ ಇರುವಂಥ ವಿಷಯಗಳು, ಸಂಗತಿಗಳು ಏನಾದರೂ ಕೇಳಿ ಈ ಪ್ರಕರಣದಲ್ಲಿ ನ್ಯಾಯ ಆಗಬೇಕು ಅಷ್ಟೇ. ಯಾವ ಲೀಡ್ರು? ಅವ್ರ ಲೀಡ್ರಿಗೆ ಏನ್ ಸಂಬಂಧ? ಯಾವ ಲೀಡ್ರು? ಅವ್ರೇನ್ ಯಾರು? ಅವ್ರು ನಾನ್ ಕೇಳಿದ್ದು ಅವ್ರು ಯಾರ ಜೊತೆ ಮಾತಾಡಿದ್ರ ಇಲ್ವಾ? ಏನ್ ಮಾತಾಡಿದ್ರು ಅದನ್ನ ಹೇಳಿ ಫಸ್ಟ್. ಸುಮ್ಮನೆ ಎಲ್ಲ ನಿಮ್ಗೂ ಗೊತ್ತಿದೆ ಅವರಿಬ್ರು ಏನ್ ಮಾತಾಡಿದ್ದಾರೆ ಅಂತ. ಈಗ ನೋಡಿ ಸರ್, ನಾವ್ ಯಾರು ಪರ್ಫೆಕ್ಟ್ ಅಲ್ಲ. ನಾನು ಹೇಳಿದ್ದು ಪರ್ಫೆಕ್ಟ್ ಇಲ್ಲದೆ ಇರಬಹುದು. ಹಾಗಂತೇಳಿ ನಾವು ಮನುಷ್ಯರ ಇಂಪರ್ಫೆಕ್ಷನ್ಗಳನ್ನ ತಗೊಂಡು ಎಲ್ಲೋ ವಿಷಯ, ಈ ಮೂಲ ಪ್ರಕರಣವನ್ನೇ ಬಿಟ್ಬಿಟ್ಟು ಅದೇ ಒಂದು ವಿಷಯ ಆಗ್ಬಿಟ್ರೆ, ರಾಜಕಾರಣಿಗಳು ಬಿಳಿ ಅಂಗಿ ಹಾಕ್ಬೇಕು, ನೀವ್ ಯಾಕೆ ಕಪ್ಪು ಅಂಗಿ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಅದೇ ಒಂದು ಇಶ್ಯೂ ಮಾಡಿದ್ರೆ ಆಯ್ತು. ಈಗ ಅವರು ಸರಿ ಹೇಳಿದ್ರೋ ತಪ್ಪು ಹೇಳಿದ್ರೋ ಅದರ ವಿಮರ್ಶೆಗೆ ನಾನು ಹೋಗೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ. ಅವ್ರದ್ದು ಏನಾದ್ರೂ ಪಾತ್ರ ಇದ್ರೆ ಅದನ್ನು ತನಿಖೆ ಮಾಡ್ಲಿ, ನಾವೇನ್ ಬೇಡ ಅಂತ ಹೇಳಿದೀವ? ಅವ್ರ ಪಾತ್ರ ಇದ್ರೆ ತನಿಖೆ ಮಾಡ್ಲಿ. ಹಾಗಂತೇಳಿ ಸುಮ್ಮನೆ ಇವರ ವೈಯಕ್ತಿಕ ಆರೋಪ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೂಲ ಪ್ರಕರಣನೇ ಮರ್ತೋಗ್ಬೇಕೀಗ. ಅದು ಆಗ್ಬಾರ್ದು ಅನ್ನೋದಷ್ಟೇ ನಂದು. ನಾವು ಯಾವ ನಮ್ಮದು ನೋಡಿಮ್ಮ, ಅವರು ಏನೋ ಹೇಳ್ತಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನಿಮಗೆ ನಾವು ಹೇಳಿದ್ದು ಯಾವುದು ಕೂಡ ನಿಮಗೆ ಕೇಳಿಸೋದು ಇಲ್ಲ, ನಿಮಗೆ ತಲೆಗೂ ಹೋಗೋದಿಲ್ಲ, ನೀವು ಕ್ಯಾರಿನೂ ಮಾಡೋದಿಲ್ಲ. ಆದ್ರೆ ಹೇಳಿದ್ದನ್ನೇ ನಾನು ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ನಮಗೆ ನ್ಯಾಯ ಬೇಕು. ನೋಡಿ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ. ನನ್ನ ವೈಯಕ್ತಿಕ ಸ್ವಾತಂತ್ರ್ಯದ ವಿಷಯ ನಾನು ಹೇಳ್ತಾ ಇದ್ದೇನೆ. ನೀವು ಅದನ್ನ ಅಬ್ಜೆಕ್ಟ್ ಮಾಡೋದು ನಿಮ್ಗೆ ಹಕ್ಕಿದೆ, ಅಬ್ಜೆಕ್ಟ್ ಮಾಡಿ, ತೊಂದರೆ ಇಲ್ಲ. ಆಯ್ತಾ? ಇರ್ಲಿ, ಸಂತೋಷ. ಆದ್ರೆ ನಮ್ಮ ಉದ್ದೇಶ ಏನು ಅನ್ನೋದನ್ನ ನಾನು ಸುಮ್ಮನೆರಪ್ಪ, ಸಂತೋಷ. ನನ್ನ ಸರ್ ಆನ್ಲೈನೇ ಬೇರೆ, ಚಾನಲ್ಲೇ ಬೇರೆ, ಬಿಡಿ ಸರ್. ಆಯ್ತು. ಈಗ ಅದರಲ್ಲಿ ಈಗ ನೋಡಿ, ಅಗೇನ್ ಈಗ ನಾನು ಇಷ್ಟೊತ್ತು ಡೈವರ್ಷನ್ ಮಾಡೋದು ಬೇಡ ಅಂತೇಳಿ ನಾನೇ ಡೈವರ್ಷನ್ಗೆ ಹೋಗೋದು ಬೇಡ, ನಾನೇ ಅದರಲ್ಲಿ ಡೈವರ್ಷನ್ ಮಾಡೋದು ಬೇಡ. ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈ ವಿಷಯದಲ್ಲಿ ತಪ್ಪು ಮಾಡಿದವರಿಗೆ ನ್ಯಾಯದ ಪ್ರಕಾರ, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡೋದು ಒಂದೇ ಬಹುಶಃ ನಾವು ಅವರಿಗೆ ಕೊಡಬಹುದಾದಂಥ ಗೌರವ ಅಥವಾ ನ್ಯಾಯ. ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಇಷ್ಟೇ ನಮ್ಮ ಇಚ್ಛೆ. ಇದರಲ್ಲಿ ನಮ್ಮ ಸರ್ಕಾರದ ನಿಲುವು ಸ್ಪಷ್ಟ ಇದೆ. ಯಾರಾದರೂ ಯಾವುದೇ ಸಂದರ್ಭದಲ್ಲಿ ಏನಾದರೂ ಬೇರೆ ಅರ್ಥದಲ್ಲಿ ಮಾತಾಡಿದರೆ ಬಹುಶಃ ನಮ್ಮ ಸರ್ಕಾರದ ನಿಲುವನ್ನು ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇದರಲ್ಲಿ ನ್ಯಾಯ ಸಿಗಲೇಬೇಕು. ಅಷ್ಟೇ ನಮ್ಮ ಗುರಿ, ನಮ್ಮ ಉದ್ದೇಶ, ಸಂಕಲ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.